13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಸಚಿವರಿಗೆ ಖಾತೆ ಹಂಚಿಕೆ ಎಕ್ಸ್ಕ್ಲೂಸಿವ್ ಪಟ್ಟಿ ಟಿವಿ9ಗೆ ಲಭ್ಯವಾಗಿದೆ. ಸಚಿವರ ಖಾತೆ ಪಟ್ಟಿಗೆ ರಾಜ್ಯಪಾಲರಿಂದ ಅಂಕಿತ ಮಾತ್ರ ಬಾಕಿ ಇದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಂಕಿತ ಹಾಕಬೇಕಾಗಿದೆ. ಆ ಒಂದು ಪಟ್ಟಿ ಈಗ ಟಿವಿ9ಗೆ ಲಭ್ಯವಾಗಿದೆ. ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ಸವಾಲು ಆಗಿತ್ತು. ಯಾಕಂದ್ರೆ ಸಚಿವ ಸ್ಥಾನ ಸಿಕ್ಕಿದ್ರೂ ಕೂಡ ಇಂಥದ್ದೇ ಖಾತೆ ಬೇಕು ಅಂತ ಸಾಕಷ್ಟು ಲಾಬಿ ನಡೀತಾ ಇತ್ತು. ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಈಗ ಖಾತೆ ಹಂಚಿಕೆ ಆಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಖಾತೆ ಹಂಚಿಕೆ ಆಗಿರುವಂತಹ ಪಟ್ಟಿ. ಇದನ್ನ ಸದ್ಯಕ್ಕೆ ರಾಜ್ಯಪಾಲರಿಗೆ ರವಾನಿಸಲಾಗಿದೆ. ಇನ್ನು ಯಾರ್ಯಾರಿಗೆ ಯಾವ್ಯಾವ ಖಾತೆ ನೀಡಲಾಗಿದೆ ಅಂತ ನೋಡೋದಾದ್ರೆ ಇದು ಟಿವಿ9 ಎಕ್ಸ್ಕ್ಲೂಸಿವ್, ಟಿವಿ9ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಪರಮೇಶ್ವರ್ಗೆ ಡಿಸಿಎಂ ಜೊತೆಗೆ ಕಂದಾಯ ಹಾಗೆ ಯುವ ಸಬಲೀಕರಣ ಇಲಾಖೆಯನ್ನು ನೀಡಲಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಇಲಾಖೆ ಮತ್ತು ಐಟಿ-ಬಿಟಿ ಇಲಾಖೆಯನ್ನು ನೀಡಲಾಗಿದೆ. ಕೆಜೆ ಜಾರ್ಜ್ಗೆ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ನೀಡಲಾಗಿದೆ. ಇದು ಟಿವಿ9ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಪಟ್ಟಿ. ಇದು ಯಾರ್ಯಾರಿಗೆ ಯಾವ್ಯಾವ ಖಾತೆ ನೀಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ, ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಭೈರೇಗೌಡಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ, ಹಾಗೆ ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಇವರು ಬೆಂಗಳೂರು ನಗರಾಭಿವೃದ್ಧಿಗೆ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ರು, ಸಾಕಷ್ಟು ಒತ್ತಡ ಇರುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಆ ಒಂದು ಪ್ರಯತ್ನ ಈಗ ವಿಫಲವಾಗಿದೆ. ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಇಲಾಖೆ ನೀಡಲಾಗಿದೆ. ಮುನಿಯಪ್ಪಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನೀಡಲಾಗಿದೆ. ಭೈರತಿ ಸುರೇಶ್ಗೆ ಸಾರಿಗೆ ಇಲಾಖೆಯನ್ನು ನೀಡಲಾಗಿದೆ. ಯುಟಿ ಖಾದರ್ಗೆ ಆರೋಗ್ಯ ಇಲಾಖೆಯನ್ನು ನೀಡಲಾಗಿರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯಗೆ ನಗರಾಭಿವೃದ್ಧಿ ಇಲಾಖೆಯನ್ನು ನೀಡಲಾಗಿದೆ. ಶರಣ್ ಪ್ರಕಾಶ್ ಪಾಟೀಲ್ಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ನೀಡಲಾಗಿದೆ. ಹಾಗೆ ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನು ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಹಣಕಾಸು, ಡಿಪಿಎಆರ್ ಮತ್ತು ಇತರೆ ಎಲ್ಲಾ ಖಾತೆಗಳನ್ನ ಸದ್ಯಕ್ಕೆ ತಮ್ಮ ಬಳಿನೇ ಉಳಿಸಿಕೊಂಡಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಟಿವಿನಿಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಜೊತೆಗೆ ಕಂದಾಯ ಮತ್ತು ಯುವ ಸಬಲೀಕರಣ, ಮುನಿಯಪ್ಪಗೆ ತಾವಿದ್ದಂತಹ ಏನು ಖಾತೆಯನ್ನು ನಿರ್ವಹಿಸ್ತಾ ಇದ್ರು ಅದೇ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ಎಂಬಿ ಪಾಟೀಲ್ಗೆ ಬೃಹತ್ ಮತ್ತು ಕೈಗಾರಿಕಾ ಇಲಾಖೆ ನೀಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಕೃಷ್ಣ ಭೈರೇಗೌಡ ಅವರಿಗೆ ನೀಡಲಾಗಿದೆ. ಗೃಹ ಮತ್ತು ಐಟಿ-ಬಿಟಿ ಇಲಾಖೆಯನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಲಾಗಿರುವಂಥದ್ದು. ಕೆಜೆ ಜಾರ್ಜ್ಗೆ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ನೀಡಲಾಗಿದೆ. ಎಂಬಿ ಪಾಟೀಲ್ಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ನೀಡಲಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಭೈರೇಗೌಡಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ನೀಡಲಾಗಿದೆ. ಹಾಗೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ನೀಡಲಾಗಿರುವಂಥದ್ದು. ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ನೀಡಲಾಗಿದೆ. ಭೈರತಿ ಸುರೇಶ್ಗೆ ಸಾರಿಗೆ ಇಲಾಖೆಯನ್ನು ವಹಿಸಲಾಗಿರುವಂಥದ್ದು. ಯುಟಿ ಖಾದರ್ ಆರೋಗ್ಯ ಇಲಾಖೆಯನ್ನು ನೀಡಲಾಗಿದೆ ಅವರಿಗೆ. ಇನ್ನು ಖಾತೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಸಚಿವರ ಬೇಡಿಕೆಯನ್ನ ತಿರಸ್ಕರಿಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ನಿರ್ದಿಷ್ಟ ಖಾತೆಗೆ ಬೇಡಿಕೆ ಇಟ್ಟಿದ್ದ ಹಲವು ಹಿರಿಯ ಸಚಿವರು, ಇನ್ನು ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸೇರ್ಪಡೆಯಾಗಿರುವಂತಹ ಹಿರಿಯ ಸಚಿವರುಗಳೇನಿದ್ದಾರೆ ಅವರು ಇಂತಿಂಥದ್ದೇ ಖಾತೆ ಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಆದರೆ ಆ ರೀತಿಯಾದಂತಹ ಯಾವುದೇ ಬೇಡಿಕೆಯನ್ನ ಪುರಸ್ಕರಿಸಿಲ್ಲ ಕಾಂಗ್ರೆಸ್. ಎಲ್ಲವನ್ನು ಕೂಡ ತಿರಸ್ಕರಿಸಿದೆ. ಯಾವ ಖಾತೆಯನ್ನ ಕೊಟ್ಟಿದ್ದೀವಿ ಅದನ್ನು ನಿಭಾಯಿಸಬೇಕು ಅಂತ ಈ ಮುಖಾಂತರ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಗಮನಿಸ್ತಾ ಇದ್ವಿ, ಸಾಕಷ್ಟು ಲಾಬಿ ಕೂಡ ಆಯಿತು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಸಚಿವ ಸಂಪುಟ ಸೇರ್ಪಡೆ ಆದರೂ ಕೂಡ ಇಂಥದ್ದೇ ಖಾತೆ ಬೇಕು ಅನ್ನೋ ಬೇಡಿಕೆಯನ್ನು ಸಾಕಷ್ಟು ಜನ ಹಿರಿಯ ಸಚಿವರುಗಳು ಇಟ್ಟಿದ್ರು. ಬಟ್ ಈಗ ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಅದನ್ನು ಮಾತ್ರ ಪಾಲನೆ ಮಾಡಬೇಕು ಅನ್ನೋ ಸ್ಪಷ್ಟ ಸಂದೇಶ ಈಗ ಬಂದಿರುವಂಥದ್ದು. ಹಾಗಾದರೆ ಈ ಖಾತೆ ಹಂಚಿಕೆ ಯಾವ ರೀತಿಯಾಗೆಲ್ಲ ಆಗಿದೆ, ಯಾವ ಮಾನದಂಡದ ಮೇಲೆ ಆಗಿದೆ? ಶಮಂತ್, ಇದೀಗ ಅಧಿಕೃತವಾಗಿ ರಾಜ್ಯಪಾಲರಿಂದ ಸಚಿವರ ಖಾತೆಗಳಿಗೆ ಅನುಮೋದನೆ ಸಿಕ್ಕಿದೆ. ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಖಾತೆಗಳ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಅವರು ರಾಜಭವನಕ್ಕೆ ರವಾನಿಸಿದ್ರು. ರಾಜ್ಯಪಾಲರ ಅನುಮೋದನೆಯನ್ನ ಪಡೆದುಕೊಂಡು ಇದೀಗ ಪಟ್ಟಿ ಅಧಿಕೃತವಾಗಿ ನೋಟಿಫಿಕೇಶನ್ ಮೂಲಕ ಹೊರಬಿದ್ದಿದೆ. ಡಿಕೆ ಶಿವಕುಮಾರ್ ಅವರು ಹಣಕಾಸು ಇಲಾಖೆಯನ್ನ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಜೊತೆಗೆ ಉಳಿದಂತಹ ಯಾವ ಖಾತೆಗಳು ಹಂಚಿಕೆಯಾಗಿಲ್ಲ ಅದೆಲ್ಲವನ್ನು ಕೂಡ ತಮ್ಮ ಬಳಿಗೆ ಉಳಿಸಿಕೊಂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ, ಅವರಿಗೆ ಕಂದಾಯ ಖಾತೆಯನ್ನ ಕೊಡಲಾಗಿದೆ. ಅದೇ ರೀತಿಯಲ್ಲಿ ಪ್ರಮುಖವಾಗಿ ತಮ್ಮ ಖಾತೆಯನ್ನ ಬದಲಾವಣೆ
ಮಾಡಿಕೊಡಿ ಅಂತ ಕೇಳ್ತಾ ಇದ್ದಿದ್ದು ಸಂಭವನೀಯ ಸಾಧ್ಯತೆಗಳ ಆಧಾರದ ಮೇಲೆ ರಾಮಲಿಂಗಾರೆಡ್ಡಿ ಅವರು ತನಗೆ ಮೇಜರ್ ಮತ್ತು ಮೀಡಿಯಂ ಇರಿಗೇಷನ್ ಬೇಡ, ಅದರ ಬದಲಾಗಿ ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು ಅನ್ನುವಂತಹ ಒತ್ತಡವನ್ನು ಹಾಕಿದ್ರು. ಇವತ್ತು ಸಂಜೆ ತನಕವೂ ಕೂಡ ಅವರ ಮನವೊಲಿಸುವಂತಹ ಒಂದಷ್ಟು ಪ್ರಯತ್ನಗಳು ನಡೆದಿತ್ತು. ಹೀಗಾಗಿ ಖಾತೆಗಳ ವಿಚಾರದಲ್ಲಿ ಬದಲಾವಣೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ಜೊತೆಗೆ ಮತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಆದ್ರೆ ಕೊನೆಗೆ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಇದೀಗ ಅಂತಿಮವಾಗಿ ಯಾವ್ಯಾವ ಖಾತೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡಿತ್ತು ಅದೇ ಖಾತೆಯನ್ನ ಇದೀಗ ಮುಂದುವರಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬೇರೆ ಖಾತೆಗಳನ್ನ ಕೊಡಿ ಅಂತ ಕೇಳಿದಂತಹ ರಾಮಲಿಂಗಾರೆಡ್ಡಿ ಇರಬಹುದು, ಅಥವಾ ಕಂದಾಯವನ್ನೇ ನಮ್ಗೆ ಕಂಟಿನ್ಯೂ ಮಾಡಿ ಅಂತ ಕೇಳಿದಂತಹ ಕೃಷ್ಣ ಬೈರೇಗೌಡ ಇರಬಹುದು, ಇನ್ನುಳಿದಂತಹ ಯಾವುದೇ ರೀತಿಯ ಬೇಡಿಕೆಗಳಿಗೆ ಮತ್ತು ಬದಲಾವಣೆಗಳಿಗೆ ಹೈಕಮಾಂಡ್ ಸಮ್ಮತಿಯನ್ನ ಸೂಚಿಸಿಲ್ಲ. ಹೀಗಾಗಿ ರಾಜ್ಯಪಾಲರ ಅನುಮೋದನೆ ಮೂಲಕ ಈ ಖಾತೆಗಳನ್ನ ಇದೀಗ ಹಂಚಿಕೆ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಇದೀಗ ಏನು ಅನ್ನುವಂಥದ್ದು ಬಹುತೇಕ ನಾಳೆ ಬೆಳಗ್ಗೆ ಬಹಿರಂಗ ಆಗ್ಬಹುದು. ಯಾಕಂದ್ರೆ ತಮ್ಮ ಕೊಟ್ಟಿರುವಂತಹ ಖಾತೆಯ ಬಗ್ಗೆ ಅವರು ಸದ್ಯಕ್ಕಂತೂ ಸಮಾಧಾನವಾಗಿಲ್ಲ. ಬೆಂಗಳೂರಿನವನಾದ ತನಗೆ ಬೇರೆ ಜವಾಬ್ದಾರಿಗಳು ಬೇಡ, ಬೆಂಗಳೂರಿನ ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನೇ ತನಗೆ ಕೊಡಬೇಕು ಅನ್ನುವಂತಹ ಒತ್ತಡವನ್ನ ರಾಮಲಿಂಗಾರೆಡ್ಡಿ ಅವರು ಹಾಕಿದ್ರು. ಇದೀಗ ಹೈಕಮಾಂಡ್ ಈ ಮೂಲಕವೂ ಕೂಡ ಖಾತೆಗಳ ಹಂಚಿಕೆ ವಿಚಾರದಲ್ಲೂ ಕೂಡ ತನ್ನ ನಿರ್ಧಾರ ಅಂತಿಮ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಣಯದ ಪ್ರಕಾರವೇ ಎಲ್ಲರೂ ಕೂಡ ಆಯಾಯ ಇಲಾಖೆಯನ್ನ ನಿಭಾಯಿಸಬೇಕು ಅನ್ನುವಂತ ಸೂಚನೆಯನ್ನ ಇದೀಗ ಪರೋಕ್ಷವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಅತ್ಯಾಪ್ತರಾಗಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಕಳೆದ 3 ವರ್ಷಗಳ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾಗಲೂ ಕೂಡ ಇದೀಗ ಹೈಕಮಾಂಡ್ ನ ಸೂಚನೆ ಮೇರೆಗೆ ಇದೇ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ. ರಾಜ್ಯಪಾಲರು ಎಲ್ಲಾ 14 ಸಚಿವರು ಅಂದ್ರೆ ಮುಖ್ಯಮಂತ್ರಿಗಳ ಖಾತೆಯೂ ಸೇರಿದಂತೆ ಎಲ್ಲ ಸಚಿವರ ಖಾತೆಗಳಿಗೂ ಕೂಡ ಒಂದು ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಖಾತೆಯು ಕೂಡ ಬೆಳಗ್ಗಿನಿಂದ ಚರ್ಚೆಯಾದ ಪ್ರಕಾರ ಅವರಿಗೆ ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಅಂತಿಮವಾಗಿ ಅದೇ ನಿರ್ಧಾರಕ್ಕೆ ಇದೀಗ ರಾಜ್ಯಪಾಲರ ಅನುಮೋದನೆ ಸಿಕ್ಕಿದೆ. ಹೈಕಮಾಂಡ್ ಕೂಡ ಅದೇ ಖಾತೆಯನ್ನ ಮುಂದುವರಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ನು 2-3 ಖಾತೆಗಳನ್ನ ಇದೀಗ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೀಡಲಾಗಿದೆ. ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದರ ಜೊತೆಗೆ ಇ ಗವರ್ನೆನ್ಸ್ ಮತ್ತು ಐಟಿ ಇಲಾಖೆಯ ಹೊಣೆಗಾರಿಕೆಯನ್ನು ಕೂಡ ಸದ್ಯಕ್ಕೆ ನೀಡಲಾಗಿದೆ. ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಇಲಾಖೆಯ ಜೊತೆಗೆ ಯೋಜನಾ ಮತ್ತು ಕ್ರೀಡೆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರ್ತಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಕೆಜೆ ಜಾರ್ಜ್ ಅವರಿಗೆ ಪ್ರವಾಸೋದ್ಯಮವನ್ನ ಮತ್ತು ಇಂಧನ ಇಲಾಖೆಯನ್ನ ನೀಡಲಾಗಿದೆ. ಬಹುತೇಕ ಇನ್ನು ಹೊಸ ಸಚಿವರು ಬಂದ ಬಳಿಕ ಈ ಖಾತೆಗಳ ಮರುಹಂಚಿಕೆ ಕೂಡ ಆಗಬಹುದು. ಮತ್ತು ಯಾವೆಲ್ಲ ಖಾತೆಗಳು ಹಂಚಿಕೆಯಾಗಿಲ್ಲ, ಕೇವಲ 13-14 ಖಾತೆಗಳು ಮಾತ್ರ ಹಂಚಿಕೆಯಾಗಿದ್ದಾವೆ. ಇನ್ನುಳಿದಂತ ಎಲ್ಲ ಖಾತೆಗಳನ್ನು ಕೂಡ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಹೊಸ ಸಚಿವರು ಆಗಮಿಸಿದ ಬಳಿಕ ಅವರಿಗೆ ಮರು ಹಂಚಿಕೆಯನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಶವಂತ್, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.